ಬೆಂಗಳೂರಿನಿಂದ ಶಿರ್ಡಿಗೆ KSRTC ಬಸ್ ಮುಖಾಂತರ ಹೋಗ್ತಾ ಇದ್ದೀನಿ. ಬನ್ನಿ ನೀವು ಈ ಟ್ರಿಪ್ನ ಪೂರ್ತಿ ನನ್ನ ಜೊತೆಗೆ ಕಂಪ್ಲೀಟ್ ಮಾಡುವಂತ. ನಾನು ಮೆಜೆಸ್ಟಿಕ್ಗೆ ಮೆಟ್ರೋದಲ್ಲೇ ಬಂದೆ. ಮೆಜೆಸ್ಟಿಕ್ ಇಂದ ನಮ್ಮ ಬಸ್ ಇದೆ ಬೆಂಗಳೂರಿನಿಂದ ಶಿರ್ಡಿಗೆ. ನಾನು ಮೆಜೆಸ್ಟಿಕ್ಗೆ ಬರೋಷ್ಟೊತ್ತಿಗೆ ಆಲ್ರೆಡಿ ನಮ್ಮ ಬಸ್ ಬಂದು ರೆಡಿ ಇತ್ತು. ನಮ್ಮ ಕರ್ನಾಟಕದಲ್ಲಿ ನಾವು ಯಾವುದೇ ಪ್ಲೇಸ್ಗೆ ಹೋಗ್ಬೇಕಂದ್ರೂ ನಮಗೆ ಹೋಗ್ಲಿಕ್ಕೆ ಒಳ್ಳೊಳ್ಳೆ ಬಸ್ಗಳ ವ್ಯವಸ್ಥೆ ಇದೆ. ಅದು ಗೌರ್ಮೆಂಟ್ ಕಡೆಯಿಂದ ಬಹಳ ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ. ಬೆಂಗಳೂರಿನಿಂದ ಶಿರ್ಡಿಗೆ 2300 ರೂಪಾಯಲ್ಲಿ ಬಸ್ ಟಿಕೆಟ್ ಸಿಕ್ತು. ಇದು ಸ್ಲೀಪರ್ ಕೋಚ್ ಬಸ್ ಆಗೋದ್ರಿಂದ ಇಷ್ಟು ಅಮೌಂಟ್ ಆಯಿತು. ಮಧ್ಯಾಹ್ನ ಸುಮಾರು 1:30 ಟೈಮಿಗೆ ನಾವು ಬೆಂಗಳೂರಿನಿಂದ ಬಿಟ್ವಿ. 3 ಗಂಟೆಗೆ ಒಂದ್ ಕಡೆ ಊಟಕ್ಕೆ ನಿಲ್ಲಿಸಿದ್ರು. ಊಟ ಎಲ್ಲ ಆದ್ಮೇಲೆ ಸ್ವಲ್ಪ ಹೊತ್ತು ಮಲ್ಕೊಂಡು ಆದ್ಮೇಲೆ ಸಾಯಂಕಾಲ 6 ಗಂಟೆಗೆ ಈ ತರ ಒಂದು ವ್ಯೂ ನಮಗೆ ಬಸ್ಸಲ್ಲಿ ನೋಡ್ಲಿಕ್ಕೆ ಸಿಕ್ತು. ನೋಡಿ ಬಸ್ ಒಳಗಡೆ ಈ ರೀತಿ ಇದೆ. 10 ಗಂಟೆಗೆ ಊಟಕ್ಕೆ ಹಾಕಿದ್ರು. ಊಟ ಎಲ್ಲ ಮಾಡಿ ಆದ್ಮೇಲೆ 6ನೇ ದಿವಸ ಬೆಳಿಗ್ಗೆ ಒಂದು 7 ಗಂಟೆ 7:15 ಅಷ್ಟೊತ್ತಿಗೆ ಟೀ ಕಾಫಿಗೆ ಅಂತ ಹಾಕಿದ್ರು. ಈ ತರ ಅಲ್ಲಿ ಸಹಿತ ಒಳ್ಳೆ ವ್ಯೂ ಪಾಯಿಂಟ್ ನಮಗೆ ನೋಡ್ಲಿಕ್ಕೆ ಸಿಕ್ತು. ಇವಾಗ ನೀವು ನೋಡ್ತಾ ಇರೋ ಸಿಟಿ ಪುಣೆ ಸಿಟಿ. ನಾವು ಬೆಂಗಳೂರಿನಿಂದ 26 ಮಧ್ಯಾಹ್ನ ಬಿಟ್ವಿ. ಶಿರ್ಡಿಗೆ ಬಂದು ತಲುಪಷ್ಟೊತ್ತಿಗೆ 27 ಮಧ್ಯಾಹ್ನ ಬಂದು ನಾವು ಶಿರ್ಡಿಯನ್ನ ತಲುಪಿದ್ವಿ. 27 ಬೆಳಗ್ಗೆ ನಮಗೆ ಪುಣೆ ಸಿಟಿ ಆದ್ಮೇಲೆ ಟಿಫನ್ಗೆ ಹಾಕಿದ್ರು. ಇಲ್ಲಿ ಟಿಫನ್ ಮಾಡ್ಕೊಂಡು ಇಲ್ಲಿಂದ ಶಿರ್ಡಿಗೆ ಮತ್ತೆ ನಾವು ಹೊರಟ್ವಿ. ಶಿರ್ಡಿ ಬಸ್ ಸ್ಟ್ಯಾಂಡ್ ಇಂದ ಶಿರ್ಡಿ ಸಾಯಿಬಾಬಾ ದೇವಸ್ಥಾನ ಒಂದು 200 ಮೀಟರ್ ದೂರ ಇದೆ. ನಾನು ಶಿರ್ಡಿಗೆ ಬಂದ ತಕ್ಷಣ ಫಸ್ಟ್ ರೂಮ್ ಮಾಡಿದೆ. ಇದೇ ನಾನು ಮಾಡಿರುವಂತಹ ರೂಮು. ಇದು ಸಾಯಿಬಾಬಾ ದೇವಸ್ಥಾನದಿಂದ ಸುಮಾರು 700 ಮೀಟರ್ ದೂರ ಇದೆ. ಈ ಥರ ಇದೆ ರೂಮು. ನನಗೆ 3 ದಿವಸಕ್ಕೆ 1700 ರೂಪಾಯಿ ಆಯಿತು. ನಾನು 3 ದಿವಸ ಶಿರ್ಡಿಯಲ್ಲೇ ಇದ್ದೆ. ಮುಂದಿನ ವಿಡಿಯೋದಲ್ಲಿ ನಾನು ಶಿರ್ಡಿಯಲ್ಲಿ ಯಾವ ಸ್ಥಳಗಳು ನೋಡಬೇಕು ಮತ್ತು ಇನ್ನೂ ಹಲವಾರು ಮಾಹಿತಿಯನ್ನು ನಾನು ನಿಮಗೆ ಕೊಡಲಿಕ್ಕೆ ಪ್ರಯತ್ನ ಪಡ್ತೀನಿ. ನಮ್ಮ ಚಾನಲ್ನ ತಪ್ಪದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.